ಕೇಳಿ ಕಳೆ ಕೇಳಕ್ ಹೋಗ್ಬಿಡು. ಇನ್ನೇನು ಎಲ್ಲ ಸೆಡ್ರ್ ಪಡ್ರ್ ಕೇಳಕ್ ಬೇಡವಾ? ಆಯ್ತಿಯಾ ಸೆಡ್ರ್ ಕೇಳಕ್ಕೆ ಅಲ್ಲ ಆಯ್ತಿಯಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮು ಎಷ್ಟಾಗಿದೆ ಅಂದರೆ 8:30 ಆಗಿದೆ ನೈಟು. ಇವತ್ತು ಬಂದು ಬುಧವಾರ. ಇವಾಗ 8:30 ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಇದು ಇವತ್ತು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಯಾವುದೇ ರೀತಿ ವೀಡಿಯೋಸ್ ಮಾಡೋದಕ್ಕೆ ಆಗಿರಲಿಲ್ಲ. ಲೈವ್ ಮಾಡೋಣ ಅಂತ ಅಂದ್ಕೊಂಡೆ, ಲೈವು ಮಾಡಲಿಲ್ಲ. ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಲೈವ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್, ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಅಡುಗೆ ಮನೆಯದು ಲೈಟ್ ಆನ್ ಆಗಿಲ್ಲ. ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಂಬಿಟ್ಟು ಯೋಚನೆ ಮಾಡ್ತಿದ್ದೆ. ಬೆಳಗ್ಗೆದು ಪಲಾವ್ ಇದೆ, ಯಜಮಾನ್ರಿಗೆ ಫೋನ್ ಮಾಡಿದ್ದೆ. ಬೆಳಗ್ಗೆದು ಪಲಾವ್ ಇದೆ, ಸ್ವಲ್ಪ ತಲೆನೋವು, ಕಣ್ಣು ನೋಡಿ ಇನ್ನೂ ಸ್ವಲ್ಪ ಹಾಗೇ ಅಂದರೆ ಸ್ವಲ್ಪ ತಪ್ಪಾಗಿದೆ ತಲೆನೋವಿಗೆ. ಪಲಾವ್ ಇದೆ. ಆಮೇಲೆ ನೆಕ್ಸ್ಟು ಏನಪ್ಪ ಅಂತ ಅಂದರೆ ನಿನ್ನೆ ಕಜ್ಜಾಯದ ಪಾಕ ತಂದಿದ್ದೆ ನೋಡಿ. ಕಜ್ಜಾಯದ ಪಾಕ ರೆಡಿಯಾಗಿದೆ ಹಬ್ಬಕ್ಕೆ. ಇವತ್ತು ಬೇಯಿಸೋಣ ಅಂತ ಅಂದ್ಕೊಂಡಿದ್ದೆ. ನಾನು ಈ ಗ್ಯಾಸ್ ಎಲ್ಲ ಏನು ಮಾಡಬೇಕು ಅಂದರೆ ಹಾಲಿಗೆ ಶಿಫ್ಟ್ ಮಾಡಿಸ್ಕೋಬೇಕು. ನನಗೆ ಗ್ಯಾಸ್ ಎಲ್ಲ ಬಿಚ್ಚೋದಕ್ಕೆ ಬರಲ್ಲ ಫ್ರೆಂಡ್ಸ್. ನಮ್ಮ ಯಜಮಾನ್ರೆ ಅವರೇ ಬಿಚ್ಚಬೇಕು, ಅವರೇ ಫಿಟ್ ಮಾಡಿಕೊಡ್ಬೇಕು. ನನಗೆ ಅದೆಲ್ಲ ಗ್ಯಾಸಿಂದೆಲ್ಲ ಬರೋದಿಲ್ಲ. ಅದಕ್ಕೆ ಬೆಳಗ್ಗೆಗೆ ಗ್ಯಾಸ ಈಚೆ ಇಟ್ಕೊಂಡ್ಬಿಟ್ಟು ನಾಳೆ ಕಜ್ಜಾಯ ಬೇಯಿಸ್ಬೇಕು. ಮತ್ತು ನೆಕ್ಸ್ಟು ಇಲ್ಲಿ ನೋಡಿ, ಚೀಲದಲ್ಲಿ ಚಕ್ಲಿ ಹಿಟ್ಟನ್ನು ನಾನು ಹುರಿದಿರೋ ತೋರಿಸಿದ್ನಲ್ಲ, ಚಕ್ಲಿ ಹಿಟ್ಟು ಹಾಕಿಸ್ಕೊಂಬಂದಿಟ್ಟಿದ್ದಾರೆ. ನಾಳೆ ಕಜ್ಜಾಯ ಮತ್ತು ಚಕ್ಲಿ ಎರಡನ್ನೂ ನಾಳೆ ಬೇಯಿಸ್ಬೇಕು. ನಾಳೆ ಬೇಯಿಸ್ತೀನಿ. ಗ್ಯಾಸಲ್ಲಿ ಹಾಲಲ್ಲಿ ಇಟ್ಕೊಂಡು ಅಲ್ಲಿ ಬೇಯಿಸೋದಕ್ಕಾಗಲ್ಲ. ಅಡುಗೆ ಮನೇಲಿ ನಿಂತ್ಕೊಂಡು, ಅಡುಗೆ ಮನೆ ಚಿಕ್ಕದಾಗಿರೋದಕ್ಕೂ ಅಲ್ಲಿ ನಿಂತ್ಕೊಂಡು ಬೇಯಿಸೋದಕ್ಕಾಗಲ್ಲ. ಸ್ವಲ್ಪ ಆದರೆ ಬೇಯಿಸ್ಬೋದಾಗಿತ್ತು. ಇದು ಕಜ್ಜಾಯ ಒಂದು ಸೇರು ಅಕ್ಕಿ ನೆನೆ ಹಾಕಿದ್ದೆ, ಒಂದು ಸೇರು ಕಜ್ಜಾಯ. ಇನ್ನು ಚಕ್ಲಿ ಹಿಟ್ಟು ಅದನ್ನು ಎಷ್ಟು 2 ಸೇರು ನೆನೆ ಹಾಕಿದ್ದೆ ಚಕ್ಲಿಗೆ. ಅದು ಐಟಮ್ಸ್ ಎಲ್ಲ ಸೇರಿ ಜಾಸ್ತಿ ಆಗಿರ್ತದೆ, ಅದೆಲ್ಲ ನಿಂತ್ಕೊಂಡು ಬೇಯಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಗ್ಯಾಸ್ ಸ್ಟವು ಇಲ್ಲೇ ಈಚೆ ಇಟ್ಕೊಂಡ್ಬಿಟ್ಟು ಇಲ್ಲೇ ಬೇಯಿಸ್ತೀನಿ. ಮತ್ತು ಟಿ.ವಿ ಕರೆನ್ಸಿ ಕಲಿಯೋಗಿತ್ತು, ಇವಾಗ ತಾನೇ ಜಸ್ಟ್ ಹಾಕ್ಸಿದ್ದಾರೆ. ಮ್ಯೂಟ್ ಮಾಡಿದ್ದೀನಿ ಸೌಂಡ, ಯಾಕೆಂದರೆ ಅದು ಬೇರೆ ಕಾಫಿ ರೈಟು ಸ್ಟ್ರೈಕು ವಾರ್ನಿಂಗು ಅಂತ ಅಂದ್ಬಿಟ್ಟು ಬರ್ತಾ ಇರ್ತವೆ. ಆಲ್ರೆಡಿ ನನ್ನ ವೀಡಿಯೋಸ್ಗೊಂದು ವಾರ್ನಿಂಗ್ ಅಂತ ಬಂದಿದೆ. ಈ ಸೌಂಡು ಇವೆಲ್ಲ ನಾವೇನಾದ್ರು ಅಪ್ಲೋಡ್ ಮಾಡಿಬಿಟ್ರೆ, ಯಾವ್ದಾದ್ರು ಒಂದು ವಿಡಿಯೋ ಆ ಥರ ಅಪ್ಲೋಡ್ ಮಾಡಿದ್ರು ಕಾಫಿ ರೈಟ್ ಸ್ಟ್ರೈಕು ಮತ್ತು ವಾರ್ನಿಂಗ್ ಅಂತ ಬರ್ತಾಯಿದೆ. ನನ್ನ ವೀಡಿಯೋಗೆ ಆಲ್ರೆಡಿ ಒಂದು ವಾರ್ನಿಂಗ್ ಬಂದಿತ್ತು, ಕಾಫಿ ರೈಟ್ ವಾರ್ನಿಂಗ್ ಬಂದಿತ್ತು. ಕಮ್ಯುನಿಟಿ ವಾರ್ನಿಂಗ್ ಅಂತ ಅಂದ್ಬಿಟ್ಟು ಬಂದಿತ್ತು. ಅದನ್ನು ಇನ್ನೂ 3 ಮಂತ್ ಬೇಕು ಅದನ್ನು ರಿಮೂವ್ ಮಾಡೋದಕ್ಕೆ. ನಾನು ಅದನ್ನೆಲ್ಲ ಇದು ಮಾಡಿದ್ದೀನಿ. ಅದು ಇಂಥ ಡೇಟ್ ಅಂತ ಕೊಟ್ಟಿದ್ದಾರೆ, ಅದು ವಾರ್ನಿಂಗ್ ಅನ್ನೋದು ರಿಮೂವ್ ಆಗೋದಕ್ಕೆ. ಅದು 3 ಮಂತ್ ಬೇಕು. ಮತ್ತು ಹಸುಗಳು ನೋಡಿ ಇಲ್ಲಿ ಕಟ್ಟಿದ್ದೀನಿ. ನಿನ್ನೆ ವಿಡಿಯೋ ಮಾಡ್ಬೋದಾಗಿತ್ತು. ನಮ್ಮ ಯಜಮಾನರು ಬಂದಿದ್ದು ಲೇಟ್ ಆಗಿತ್ತು. ಎಷ್ಟು ಗಂಟೆ ಗೊತ್ತಾ? ಕೆಲಸ ಮುಗಿಸಿ ಅವರು ರಿಲೇಷನ್ ಮನೆಗೆ ಊಟಕ್ಕೆ ಹೋಗಿ ಬಂದಾಗ ನೈಟ್ 12 ಗಂಟೆ 12:30 ಆಗಿತ್ತು. ವೀಡಿಯೋಸು ಮಾಡಲೇ ಇಲ್ಲ. ಕರೆಂಟ್ ಬೇರೆ ಇರಲಿಲ್ಲ, ಮಳೆ ಬರೋಂಗಾಗಿತ್ತು. ನಮ್ಮ ನಾಯಿ ಮರಿಗಳ ಕರೆಂಟ್ ಬೇರೆ ಇರಲಿಲ್ಲ, ವೀಡಿಯೋಸ್ ಮಾಡಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು, ಅದಕ್ಕೋಸ್ಕರ ವೀಡಿಯೋಸ್ ಮಾಡಿರಲಿಲ್ಲ, ಅಪ್ಲೋಡ್ ಮಾಡಿರಲಿಲ್ಲ. ಲೈವ್ ಮಾಡೋಣ ಅಂತ ಅಂದ್ಕೊಂಡೆ, ಲೈವ್ ಮಾಡಲಿಲ್ಲ. ಇವತ್ತು ಎಷ್ಟು ಬಟ್ಟೆ ಇದ್ದು ಅಂತ ಅಂದರೆ ಬಟ್ಟೆ ಎಲ್ಲ ಫುಲ್ ವಾಶ್ ಮಾಡಿದ್ದೀನಿ. ಕಾಲು ನಿಗ್ತೀವಲ್ರಲ್ಲ ಹಿಂದೆ ಸರಿ ಅಡುಗೆ ಮಾಡಬೇಕು ಅಂತ ಅಂದರೆ ನೋಡಿ ಎಷ್ಟು ಬೇಗ ಅಡುಗೆ ಮಾಡ್ತೀನಿ. ಅದನ್ನು ಸಹ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಅಡುಗೆ ಮಾಡಬೇಕು ಅಂತ ತಲೆನೋವಿಗೂ ಅದಕ್ಕೂ ಏನೋ ಅಡುಗೆ ಮಾಡೋದೇ ಬೇಡ, ಸುಮ್ಮನೆ ಮಲ್ಕೊಂಬಿಡೋಣ ಅನ್ನಂಗೆ ಆಗ್ಬಿಟ್ಟೈತೆ. ಪಲಾವ್ ಇದೆ, ಯಜಮಾನ್ರು ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಬಿಡು ಅಂತ ಅಂದರು. ಸರಿ ಓಕೆ ಅಂತ ಅಂದ್ಬಿಟ್ಟು ಕಿವಿ ಚುಚ್ಚಿಸ್ಕೊಂಬಂದಿದ್ದಲ್ಲ ಫ್ರೆಂಡ್ಸ್, ಸಖತ್ತು ನೋವಾಗ್ಬಿಟ್ಟೈತೆ. ಅದಕ್ಕೆ ಕಣ್ಣಿನ ಟ್ಯೂಬ್ ಹಾಕು ಅಂತ ಹೇಳಿದರು. ಯಜಮಾನ್ರು ತಂದೇ ಇಲ್ಲ. ನಾನು ಡೈಲಿ ನೆನೆಸೋದೇ ಆಗುತ್ತೆ, ಅವ್ರು ಮರ್ತು ಬರೋದೇ ಆಗುತ್ತೆ. ಹಾಗಾಗಿದೆ, ನೋವಾಗ್ಬಿಟ್ಟೈತೆ ಸಖತ್ತು ಕಿವಿ. ನಾಳೆಯಿಂದ ತಿಂಡಿ ಬೇಯಿಸೋ ಕೆಲಸ ಸ್ಟಾರ್ಟು.
ಇವತ್ತೇ ಬೇಯಿಸ್ಬೋದಾಗಿತ್ತು. ಯಜಮಾನ್ರು ಬಂದಾಗ ಗ್ಯಾಸ್ ಸ್ಟವ್ ಈಚೆ ಕೂಸ್ಕೊಂಡ್ಬಿಟ್ಟು ಬೇಯಿಸ್ಬೋದಾಗಿತ್ತು. ಗುಡುಗ್ತೈತೆ, ಮಳೆ ಬರೋ ರೀತಿ ಇದೆ. ಕರೆಂಟ್ ಅರ್ಧಂಬರ್ಧದಲ್ಲಿ ಕರೆಂಟ್ ನೆಕ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾಳೆ ಮಧ್ಯಾಹ್ನದಿಂದ ಬೇಯಿಸ್ತೀನಿ. ಮತ್ತು ನೆಕ್ಸ್ಟು ಏನಪ್ಪ ಅಂತ ಅಂದರೆ ನಾಳೆ ಮಧ್ಯಾಹ್ನದಿಂದ ಬೇಯಿಸ್ತೀನಿ. ಅದಿನ್ನೇನು ನಾಳೆ ಒಂದೆರಡು ಐಟಮ್ಸ್ನಾದ್ರು ಬೇಯಿಸ್ತೀನಿ ನಾಳೆ. ಕಜ್ಜಾಯ ಮತ್ತು ನೆಕ್ಸ್ಟು ಚಕ್ಲಿ ಹೋಳಿಲ್ಲ ನಮ್ಮ ಮನೇಲಿ. ಯಾರ ಮನೆಯಾದ್ರು ಇಸ್ಕೊಂಬರ್ಬೇಕು. ಚಕ್ಲಿ ಹೋಳು ಮತ್ತು ಕರ್ಜಿಕಾಯಿ ಪ್ರೆಸ್ ಇವೆರಡೂ ಇಲ್ಲ. ಅವೆರಡು ಯಾರ ಮನೆಯಾದ್ರು ಇಸ್ಕೊಂಬರ್ಬೇಕು. ನಾಳೆ ಇಸ್ಕೊಂಬಂದು ನಾಳೆ ತಿಂಡಿ ಬೇಯಿಸ್ತೀನಿ. ಮತ್ತು ಇನ್ನೊಂದು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡೋದೇನೂ ಇಲ್ಲ, ಹಾಲು ಬಿಸಿ ಮಾಡಬೇಕಾಯ್ತು. ಹಾಲೊಂದು ಕಾಯೋದಕ್ಕೆ ಇಕ್ತೀನಿ. ಇವಾಗಲೇ ಇಕ್ಬಿಟ್ರೆ ಚೆಂದ ಆತ್ಲಾಗಿ. ನಮ್ಮ ಮನೆಯವ್ರು ಬಂದಾಗ ಒಂದು ಕೆಲಸ ಕಮ್ಮಿ ಆಗುತ್ತೆ. ಪಲಾವ್ ಅಪ್ಪಾರನೇ ಇದೆ. ಬೆಳಗ್ಗೆ ಒಂದು ಇಷ್ಟಪ್ಪ ಅಂತ ಅಂದರೆ ಒಂದು 2 ಗ್ಲಾಸ್ ಅಕ್ಕಿ ಹಾಕಿದ್ದೆ. ಸೋನಾ ಮಸೂರಿ ರೈಸ್ ಹಾಕಿದ್ದೆ. ಯಜಮಾನ್ರು ತಿಂದು, ನಾನು ತಿಂದು, ನೆಕ್ಸ್ಟು ಮಧ್ಯಾಹ್ನಕ್ಕೆ ಯಜಮಾನ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ರು. ಇನ್ನೂ ಸ್ವಲ್ಪ ಪಲಾವ್ ಇದೆ, ಇನ್ನೂ ಜಾಸ್ತಿನೇ ಇದೆ. ಇಬ್ಬರಿಗೂ ಆಗಿ ನಾಯಿಗಳಿಗೂ ಸಹ ಆಗುತ್ತೆ. ಹಾಲು ಕಾಯೋದಕ್ಕೆ ಇಕ್ಕಿದ್ದೀನಿ. ಹಾಲನ್ನು ಕಾದ್ರೆ ಪಲಾವ್ಗೆ ಏನಾದ್ರು ಸೈಡ್ಸಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡಬೇಕು ಅಂತಲೂ ಇವತ್ತು ಅನ್ನಿಸ್ತಾ ಇಲ್ಲ. ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ರೆ ನನಗೆ ಸ್ವಲ್ಪನೂ ಅಡುಗೆ ಮಾಡಬೇಕು ಅಂತ ಅದು ಈ ತಲೆನೋವು ಬಂತು ಅಂದರೆ ಮುಗಿದ ಕತೆ. ಫುಲ್ಲು ತಲೆ ಸಿಡ್ದೋಗ್ತಾ ಇರ್ತದೆ. ಯಾಕಂತ ತಲೆನೋವು ಬರುತ್ತೆ ಅಂತ ಗೊತ್ತಿಲ್ಲ. ಮತ್ತು ಯಜಮಾನ್ರು ಬಂದಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಏನು ಇಸ್ಕೊತಾರೆ ಹೆಲ್ಮೆಟ್ ಬೆಲ್ಟು ಅವನ ಕಲರೇ ತರಬೇಕಾಯಿತು. ಬ್ಯಾಗ್ ಚೈನ್ ಇಲ್ಲ. ಇವೇ ಅವನು ನೋಡಿಲ್ಲ ಹೆಂಗಿರ್ತಾನೆ. ಯಪ್ಪ ನಮ್ಮ ನಾಯಿಗಳಿಗೆ ಎಷ್ಟು ಇದು ನೋಡು. ನಂಗೆ ಹಾಕೊಂತ ಕರೆದಾರ ಕುಯ್ದಾಕ್ಬೇಕಲ್ಲ. ಕರೆದಾರ ಕುಯ್ದಾಕ್ಬೇಕಲ್ಲನಪ್ಪ. ಏಯ್ ನಡೀಚೆ ನಡೀರಚ್ಚೆ ನಡಿ ಪೈಡ್ ಅಂತ ಬಿಟ್ಬಿಡ್ತೀನಿ. ನಡಿ ಬರ್ರಿ ಕೊಡ್ತೀವ. ಅಯ್ಯೋ ಕಾಲ್ಗೆ ಸಿಗ್ತಿರಲ್ರಲ್ಲ. ನನಗೆ ಎಲ್ಲಿ ಮಧ್ಯಾಹ್ನ ಸಂಜೆ ಇಲ್ಲೆಲ್ಲ ಜಾರದೆ, ಇಲ್ಲಿಂದ ಇಲ್ಲಿವರೆಗೂ ದುಬ್ಬು ಬಿದ್ದೆ. ಇಲ್ಲೆಲ್ಲೋ ಜಾರದೆ. ಇಲ್ಲೆಲ್ಲಿ ತ್ಯಾವ ಐತಲ್ಲ, ಇಲ್ಲೇ ಚಪ್ಪಲಿ ಕಲೆ ಐತೆ, ಅಲ್ಲಿಂದ ಅಲ್ಲಿವರೆಗೂ ಬಿದ್ದುಬಿಟ್ಟೆ ಕೆಳಗೆ. ಶಾನ್ ಹೋಯ್ತು ಅಂದ್ಕೊಂಡೆ. ಹೆಂಗೆ ಜಾರ್ತು ಗೊತ್ತ ಬಿಟ್ರಿ. ಏನು ಗಾಡಿ ನಿಲ್ಸಲ್ವಾ? ಗಮ್ಮಂತ ಐತೆ ಗೋಬಿ. ಇವು ಪಾತ್ರೆಗಳು ಒಳಗೆ ಬಂದು ಮುಳ್ಳು ಚುಚ್ಚುತ್ತು ಕಾಲಿಗೆ. ನಡೀರ ಕಡೆ ಕೈನ ನಡಿಯೋ ಕಡಿಕೆ ಮುಳ್ಳು ತಗೊಳದ್ ನಡಿಯೋ ಕಡಿಕೆ. ಇವನು ಏನೋ ಹಾಕ್ತಾವಳತ್ಲಾಗೆ ಅಂತ ಅವನಿ. ಬಿಸಿ ಮಾಡೋಣ ಪಲಾವ. ಗೋಬಿನ ಏನಿದು ಕಬಾಬ್ ಸ್ಮೆಲ್ ಬರ್ತೈತಿ.
ಪಲಾವ್ ಬಿಸಿಲ್ಲ ನಡಿ 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 ಒಳಗೆ ಬಂದ ನಿನ್ನ ನಡಿದೆ ನಡಿ 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 ಥೈ ಪಲಾವ್ 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 ಅದೇ ಇಸ್ಕೊಂಬರ್ರವ ಅವ್ರು ಹೋದಾಗೆಲ್ಲ ಇಟ್ಕೊಂಬರ್ಬೇಕಪ್ಪ ವರ್ಷಪ್ಪ ಮ್ಯಾಕೆ ಸರ್ ಮ್ಯಾಕೆ ಓಡ ಏನೋ ತಿನ್ನಕ್ ತುತ್ತಾರೆ ಅಂತ ಇಷ್ಟವರೆಗೂ ಬಂದ ನನಗೆ ಕಾಫಿ ಕುಡಿಯಂಗಾಗಿ ತಲೆ ಕೆಟ್ಟೋಯ್ತೈತೆ ನೀವು ಬರ್ದಲ್ಲೇ ಇರೋದ್ಕೊಂಡು ಮತ್ತೆ ನಿನಗೆ ಬೇರೆ ಕಾಸಕ್ಕೆ ಹೋಗ್ಬೇಕಲ್ಲ ನಾನು ಎಣ್ಣೆ ನೋಡಿ ಇಲ್ಲಿಂದಲೇ ಜಾರಿದ್ದು ಇಲ್ಲಿ ಗುರ್ತೈತೆ ನೋಡಿ ಇಲ್ಲೇ ಜಾರಿದ್ದು ಇಲ್ಲಿಂದ ಇಲ್ಲಿವರೆಗೂ ಬಂದು ಕೂತ್ಕೊಂಬಿಟ್ಟೆ ಸೊಂಟ ಇನ್ನೂ ನೋವು ಕಮ್ಮಿ ಆಗಿಲ್ಲ ಸೊಂಟನ ಈ ಕಡೆ ಕೈ ಇವೆ ನಿಲ್ಲಿಸ್ತೀಯಾ ಓ ನನಗೆ ತಂದ್ರು ಮೇವ ಅಂತ ಅದಾ ಕಾಫಿ ಬೇಕಾ ಹಾಲ ಯಾವುದು ಅಂತ ಅಂದರೆ ಇಕ್ತೀನಪ್ಪ ಕಾಫಿನ ಹಾಲ ಹಾಂ ಹೇಳಪ್ಪ ಕಾಫಿ ಕಾಫಿ ಕಣ ಹಾಂ ಯಾರನ್ನ ಇಕ್ಕೊಂತೀಯ ಕಾಫಿ ಇಕ್ತೀನಿ ಅಂತಂದರೆ ಹಾಲು ಇಕ್ಕೊಂತೀಯ ಏನು ನಿನ್ನ ಕತೆ ಏನು ಮಾಡ್ತಿದ್ದಪ್ಪ ಹಾಂ ಮನೆ ತೋಟ ಸೆಡ್ರು ಹಾಂ ಹಾಂ ಬರೀ ನಾನು ಅಲ್ಲಿ ಇದು ಮಾಡ್ತೀನಿ ಹಾಂ ಅವರಿಬ್ರು ನೀನು ಇಲ್ಲೇ ಓಡಾಡಿ ಆರೆ ತಗೊಂಡು ನಾವು ಕೀಳಕ್ಕಾಯ್ತದ ಆಗಲ್ಲ ಪೈಪಿ ಗುಂಡಿ ತೆಗಿತಾರೆ ಅಲ್ಲ ಅವ್ರು ಅವಾಗ ಸಣ್ಣದ್ರಿಂದ ಹಂಗೆ ಬೆಳೆದಿರ್ತಾರಪ್ಪ ಪೈಪಿ ಗುಂಡಿ ಕೀಳೋರು ನಮ್ಮ ಅಪ್ಪ ನಮ್ಮಮ್ಮ ಹಂಗೆ ಬೆಳೆಸಿಲ್ಲ ಒಂದು ಇದನ್ನ ಕೀಳಕ್ಕಾಗಲ್ಲ ಏನ ಅವರು ಇದು ಕುಟ್ಕೊಂಡು ಓಡಾಡ್ತಾರಲ್ಲಿ ಅಲ್ಲ ಇವಳು ಮನೆ ಮುಂದೆ ಇಟ್ಟು ಮಾಡ್ಕೊಳ್ಳೋದು ಬೇಡ ಓಹೋ ಅದು ಆರೆ ಇಟ್ಕೊಂಡು ನಮ್ಮ ಕೈಲಿ ಕೀಳಕ್ಕಾಯ್ತದ ನೀನೊಂಥರ ಹೇಳ್ತೀಯ ಬಿಡು ಹೋಗ್ಲಿ ಪೈಪಿ ಗುಂಡಿ ಹೆಂಗಸರು ತೆಗಿತಾ ಕುಂತಾರೆ ಪೈಪಿಂಗ್ ಗುಂಡಿಯಾ ಪೈಪಿ ಗುಂಡಿ ಹೆಂಗಸರು ತೆಗಿತಾ ಕುಂತಾರಲ್ಲಿ ನಾವು ಮನೆ ಕೆಲಸ ಮಾಡಲ್ವಾ ನಾವು ಮನೆ ಕೆಲಸ ಮಾಡೋರು ಮನೆಗೆ ಕುಕ್ಕರಲ್ಲಿ ಅನ್ನ ಇಟ್ಬಿಟ್ರೆ ಸಾಕು ಮನೆಗೆ ಅವ್ರು ಕೆಲಸ ಮಾಡೋರು ಕರ್ಕೊಂಬಂದು ಇಕ್ಕು ನಾವೆಲ್ಲ ಕೆಲಸ ಮಾಡ್ಕೋತೀವಿ ಅಷ್ಟೇ ಅದು ಹೋಗಿ ಅದು ಆರಿ ಎತ್ತಕ್ಕಾರ ಹೋಯ್ತದ ನನ್ನ ಕೈಲಿ ಎತ್ತಕೈತದ ಎತ್ತಕೈತದ ವಾರೆ ಹೊಸಿ ತೂಕೈತದು ಬಾರಿ ಓವರ್ ನೀನು ಬಿಡು ಏನು ಈಗೇನೇನು ಕೂಲಿಗೆ ಹೋಗ್ಬೇಕಾ ನಾನು ಇಲ್ಲೇ ಕೇಳಕ್ಕಾಯ್ತಲ್ಲ ಕೂಲಿಗೆ ಹೋದ್ರೆ ದುಡ್ಡು ತಡಿ ಕೂಲಿಗೆ ಹೋದ್ರೆ ದುಡ್ಡು ಕೊಡ್ತಾರೆ ನೀನೇನ್ ಕೊಡ್ತೀಯ ಕಿತ್ರೆ ನೀನೇನ್ ಕೊಡ್ತೀಯ ಹೇಳು ಅಲ್ಲ ಕೂಲಿಗೆ ಹೋದ್ರು ಈ ತರ ಕೆಲಸ ಮಾಡಲ್ಲ ಆರಾಮಾಗಿ ಏನ್ ಮಾಡ್ತಾರ ಗೊತ್ತಾ ಕೂಲಿಗೆ ಹೋಗೋರು 3 ಹೊತ್ತು ಊಟ ಚೆನ್ನಾಗ್ ಕೊಡ್ತಾರೆ ಊಟ ಮಾಡ್ಕೊಂಡು ಹಿಂಗೆ ಹಿಂಗೆ ಹಾಡ್ಬಿಟ್ಟು ಸಂಜೆ ಮಾಡ್ಕೊಂಡು ಹೇಗೋ ದುಡ್ಡು ತಗೊಂಡ್ಬಿಟ್ಟು ಬರ್ತಾರೆ ಅವ್ರದೇ ಆರಾಮು ಅವ್ರೇನ್ ಮನೇಲಿ ಕೆಲಸ ಮಾಡಂಗಿಲ್ಲ ಮನೇಲಿ ಯಾರು ಕೆಲಸ ಇದ್ರೆ ಕೆಲಸ ಮಾಡ್ಕೋತಾರೆ ನಾವು ಮನೇಲಿ ಕೆಲಸ ಮಾಡ್ಬೇಕು ಮನೇಲಿ ಕೆಲ್ಸಕ್ಕೆ ಇಕ್ಬಿಟ್ಟು ಕೂಲಿಗೆ ಅವ್ರು ಹೋಗ್ತಾರೆ ಅದಕ್ಕೆ ಮದ್ವೆ ಆಗು ಇನ್ನೊಂದ್ ಅಂತ ಹೇಳ್ತಿರೋದು ಆಯ್ತಿಯಾ ಮಾಡ್ಬೇಕತ್ತಾಗೆ ಆಯ್ತಿಯಾ ನಿಮ್ ಮನೆ ಕೆಲ್ಸಕ್ಕೆ ಇಲ್ಲಿ ಕಳೆ ಕೇಳಕ್ ಒಬ್ರು ಇನ್ನೇನು ಎಲ್ಲ ಸೆಡ್ರ್ ಪಡ್ರ್ ಕೇಳಕ್ ಬೇಡವಾ ಆಯ್ತಿಯಾ ಸೆಡ್ರ್ ಕೇಳಕ್ ಆಯ್ತಿಯಾ ಇವೆಲ್ಲ ಕೇಳಕ್ ಬೇಡವಾ ಗಿಡವ ಒಟ್ಟಲ್ಲ ಆಯ್ತಿಯಾ ಬೇಡ ನೀನೇ ಮಾಡ್ಬೇಕಿದೆ ಸಾಕು ನೀನ್ ಕೇಳ್ತಾರದ ಎಷ್ಟೊಂಥರ ಚಂದ ನಾನು ಡಿಗ್ರಿ ಓದಿರೋ ಹುಡುಗಿನ ತಗೊಂಬಂದು ಈ ಲೆವೆಲಿಗೆ ಮಾಡಿ ಇಟ್ಟಿದೀಯ ಅದೇ ಟೌನ್ ಕಡೆಯಲ್ಲಿರೋ ಹುಡುಗರು ಮದ್ವೆ ಆಗಿದ್ರೆ ಹೆಂಗಿರಿ ಗೊತ್ತಾ ರಾಜ್ಕುಮಾರ್ ಇದ್ದಂಗೆ ಇರಿವಿ ಆರಾಮಾಗಿ ಕೈ ಕೆಸರಾಗಂಗಿಲ್ಲ ಮಣ್ಣಾಗಂಗಿಲ್ಲ ಆರಾಮಾಗಿರಿವಿ ನೀನು ಸುಳ್ಳು ಹೇಳ್ಕ ಮದುವೆ ಹಾಕ ಕರ್ಕೊಂಬಂದ್ಬಿಟ್ಟು ಹಳ್ಳಿಲ್ ಬಿಟ್ಟಿದ್ಯಾ ಆಡು ದನ ಹಸು ಮೇಸಕ್ಕೆ ನನ್ನ ಸಬ್ಸ್ಕ್ರೈಬರ್ ಹೇಳ್ತಾರೆ ಸಿಸ್ಟರ್ ಇಷ್ಟೊಂದು ಕೆಲಸ ಮಾಡ್ತೀರ ನೀವು ಅಂತ ಅಂದ್ಬಿಟ್ಟು ಹಂಗೆ ನೀನು ಗಿಡ ಕೇಳೋದ್ರೆ ಬಲಲ್ಲಿ
ಏನ್ ಮಾತಾಡ್ತಾಳೆ. ಆದ್ರೂ ಆಯ್ತು ನಿಂತಿಯಲ್ಲ ಹೇಳು ಮದ್ವೆಯ ಗಿಡ ಕೇಳಕ್ಕಿಲ್ಲ, ಯಾರು ಗಿಡ ಕೇಳಕ್ಕಿದ್ರೆ ಹೆಣ್ಣು ನೋಡಕ್ ಹೋಗದ? ಓದ್ತೀನಿ ಟೈಮ್ ಆಯ್ತು ನನಗೆ. ಹೆಣ್ಣು ನೋಡಕ್ ಹೋಗದ? ಗಿಡ ಕೇಳಿದ್ರೆ ಪರವಾಗಿಲ್ಲ ಹೋಗ್. ನೀ ಇಷ್ಟು ಕಿತ್ತಿದೀಯಪ್ಪ. ನಾವು ಸಂದು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಕಿತ್ತಿದೀಯಪ್ಪ. ನಾವು ಸಂದು ಎಷ್ಟು ಕೆಲಸ ಮಾಡಿ ನಾನು ವೀಡಿಯೋ ಮಾಡಿ ಹಾಕಿದ್ರು ಅಷ್ಟೊಂದು ಕೆಲಸ ಮಾಡ್ತೀನಿ ಅಂತ ನಿನ್ಗೆ ಅನ್ಸೋದೇ ಇಲ್ಲ. ಮತ್ತೆ ಆವಾಜ್ ಆಗ್ತೀಯ ಕೆಲಸನೇ ಮಾಡಲ್ಲ ಅಂತ. ಕೆಲಸ ಮಾಡ ನೋಡಿ ಇವನು ಹೆಂಗ್ ಓಡಾಡ್ತಾನೆ. ನಾವು ಇವಾಗ ಮನೆ ಹೆಂಗಿರ್ತದೆ, ನೀವು ಬರೋ ಅಷ್ಟರೊಳಗೆ ಎಷ್ಟು ನೀಟಾಗಿರ್ತದೆ. ಅದೇ ನೀವು ಬಂದಾಗಲೂ ಮನೆ ಹಿಂಗೆ ಬಿಟ್ಟಿರ್ಬೇಕು, ಚೆನ್ನಾಗಿರ್ತದೆ. ಅಮ್ಮ ಹೋಗ್ಬಿಟ್ಟು ಏನು ಸಂದು ಒಂದು ಕೆಲಸ ಮಾಡ್ಕೊಂಬಿಟ್ಟು ಬರ್ತೀರಾ? ನಾವು ಮನೆ ಹತ್ರ ಎಷ್ಟು ಕೆಲಸ ಮಾಡ್ಬೇಕು ಹೇಳು? ಕೂಲಿ ಮಾಡೋದೇ ಬೆಟರು ಹೇಳ್ಬೇಕು ಅಂತ ಅಂದೆ. ನಾವು ಮನೆ ಹತ್ರ ಇದ್ರೆ ಹೆಣ್ಮಕ್ಳು ಎಷ್ಟು ಕೆಲಸ ಇರ್ತಾವ ಗೊತ್ತಾ? ಮನೇಲಿ ಯಾರು ಮಾಡ್ಕೊಳ್ಳೋರಿದ್ರೆ ಅವ್ರದ್ದೇ ಆರಾಮು, ಎಲ್ಲ ಕೆಲಸ ಮಾಡ್ಕೊತಾರೆ, ಕೂಲಿಗೆ ಹೋಯ್ತಾರೆ. ಮನೇಲಿ ಎಲ್ಲಾನು ಮಾಡ್ಕೊಳ್ಳೋರು. ನೀವು ಗಣಸು 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 ಏನ್ ಕೆಲಸ ಗಣಸು ಏನ್ ಕೆಲಸ ಮಾಡ್ಬೇಕು ಹಂಗೆ ಮಾಡ್ಬೇಕು, ಆಯ್ತಾ? ಅದಕ್ಕೆ ಯಾರು ಕರ್ಕೊಂಬಂದು ಇಕ್ಕು ಮನೇಲಿ ಅಂತ ಹೇಳೋದು. ಹೋಗಲ್ಲ ಬಾಯ್ ನಿಂಗಿರುತ್ತ ಚಪಾತಿ ಮಾಡ್ಬಿಟ್ಟು ಏನು ಮಾಡ್ತೀನಿ. ಫ್ರೆಂಡ್ಸ್ ಹಾಗೇನೆ ನೋಡಿದ್ರಲ್ಲ ನಮ್ಮ ಯಜಮಾನ್ರು ನಂದು ವಾದ. ಅವರು ಅಲ್ಲಿ ಮನೆ ಹತ್ರ ಎಲ್ಲ ಸೆಟ್ಟೆಗಳು ಕಿತ್ತಿಲ್ಲ ಅಂತ ಅಂದ್ಬಿಟ್ಟು ನನ್ನ ಜೊತೆ ವಾದ ಮಾಡ್ತಾಯಿದ್ರು, ಜಾರ್ ಬಿದ್ದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಆ ರೀತಿ ವಾದ ಮಾಡ್ತಿದ್ದೆ. ಫ್ರೆಂಡ್ಸ್ ಇವತ್ತು ತಿಂಡಿಗೆ ಚಪಾತಿ ಮತ್ತು ತರಕಾರಿ ಮಿಕ್ಸ್ ಪಲ್ಯ ಮತ್ತು ರೈಸ್ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ರೈಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಆ ಪಲ್ಯನೂ ಮಾಡಿಟ್ಟಿದ್ದೀನಿ. ಇವಾಗ ಚಪಾತಿನ ಮಾಡ್ತಾಯಿದ್ದೆ. ಫ್ರೆಂಡ್ಸ್ ಏನು ಅಂತ ಅಂದರೆ ನಮ್ಮ ಯಜಮಾನ್ರು ನಂದು ಯಾವಾಗಲೂ ಈ ಥರ ತಮಾಷೆ ಜಗಳಗಳಿದ್ದಿದೆ. ಅವ್ರು ನಾನು ಮದುವೆ ಆಗುವಂಥ ಇಷ್ಟನೇ ಆಗಿಬಿಡ್ತಾರ. ನಾನು ಅವಾಗಲೇ ತಮಾಷೆ ಮಾಡ್ತಾಯಿರ್ತೀನಿ, ಮದುವೆ ಆಗ್ರಿ ಇನ್ನೊಂದು ಮದುವೆ ಆಗ್ರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಜೋಕ್ ಮಾಡ್ತಾಯಿರ್ತೀನಿ. ಅವರು ಸುಮ್ಮನೆ ಹ್ಞೂ ಅಂತ ಅಂತಾರೆ. ಎಷ್ಟೇ ಆದರೂ ಲವ್ ಮಾಡಿ ಮದುವೆ ಆಗಿಬಿಟ್ಟು ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಇವಳು ಎಷ್ಟು 6 ವರ್ಷ 7 ವರ್ಷ ಲವ್ ಮಾಡಿಬಿಟ್ಟು ಸಿನ್ಸಿಯರಾಗಿ ಮದುವೆ ಆಗಿರೋದು ನಾವು. ಫ್ರೆಂಡ್ಸ್ ಹಾಗೆಯೇ ಇದು ಏನಪ್ಪ ಅಂತ ಅಂದರೆ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಬಿಟ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.